ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಸರ್, ಇವಾಗ ಜಯನಗರ ಅಂತಂದ್ರೆ ಹಳೆ ಏರಿಯಾ, ವಿದ್ಯಾವಂತರು ಇರುವಂತ ಏರಿಯಾ, ಮತ್ತೆ ವಲಸಿಗರು ಕೂಡ ಅಫ್ಕೋರ್ಸ್ ಇಲ್ಲಿ ಇದ್ದಾರೆ. ಸೊ ಯಾವ ಆಧಾರದ ಮೇಲೆ ಈ ಸಲ ವೋಟಿಂಗ್ ನಿಮ್ದು? ನಮ್ಮದು ಸೌಮ್ಯರೆಡ್ಡಿಗೆ ಆಗಬೇಕು ಅಂದಿದ್ದೀವಿ. ಯಾಕಂದರೆ ಲಾಸ್ಟ್ ಟೈಮು ತೇಜಸ್ವಿ ಸೂರ್ಯ ಕೊಟ್ಟಿದ್ರು, ಅವ್ರು ಏನು ಫಂಡ್ ತಂದು ಡೆವಲಪ್ ಮಾಡಿಲ್ಲ. ಸೊ ನಾವು ಸೌಮ್ಯರೆಡ್ಡಿಗೆ ಹಾಕಿದರೆ ಅವ್ರ ತಂದೆಯವರು ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಡೆವಲಪ್ಮೆಂಟ್ಗೂ ಕೆಲಸ ಮಾಡ್ತಾರೆ. ಮತ್ತು ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ ಸೌಮ್ಯರೆಡ್ಡಿಯವ್ರ ಜೊತೆಗೆ ರಾಮಲಿಂಗಾರೆಡ್ಡಿಯವ್ರ ಹತ್ರನೂ ಕೆಲಸ ಮಾಡಿಸ್ಕೋಬೋದು ನಮ್ಮದೇ. ಸರ್ ನಿಮ್ಮ ಹೆಸರು ಅಂದರೆ ಈಗ ಸೌಮ್ಯರೆಡ್ಡಿ ಅವ್ರು ಗೆದ್ರೆ ರಾಮಲಿಂಗಾರೆಡ್ಡಿ ಅವ್ರ ಪ್ರಭಾವದಿಂದ ನಾವು ಕೆಲಸ ಮಾಡಿಸ್ಕೊಳ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆಯಾ? 100% ಸೌಮ್ಯ ಅವರು ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಈ ಸಲ ಚಾಲೆಂಜ್ ಇದು. ಬಟ್ ಸರ್ ನೀವೇನು ಹೇಳ್ತಿದ್ದೀರಾ? 33 ವರ್ಷದಿಂದ ಆಗದೇ ಇರೋ ಮ್ಯಾಜಿಕ್ ಈ ಸಲ ಬೆಂಗಳೂರು ಸೌತಲ್ಲಿ ಆಗುತ್ತಾ? ರಾಮಲಿಂಗಾರೆಡ್ಡಿ ಅವರು ಅತಿ ಕೆಲಸ ಮಾಡಿದ್ದಾರೆ, ಯಾರಾದರೂ ಕೆಲಸ ಇಲ್ಲ ಅನ್ನಲ್ಲ. ಆ ಒಂದು ಕಾರಣಕ್ಕೆ ಎಲ್ಲರೂ ಸ್ವಲ್ಪ ಟರ್ನ್ ಆಗ್ತಾರೆ. ಆ ಅಪ್ಪನ ಬಗ್ಗೆ ಯಾವುದೋ ಒಂದು ಇದಿಲ್ಲ, ಎಲ್ಲ ಒಳ್ಳೆ ಯಾರು ಹೋದ್ರು ಕೆಲಸ ಮಾಡೋವಾಗ ಇನ್ನೇನು ಎಲ್ಲರೂ ರಾಮಲಿಂಗಾರೆಡ್ಡಿ ಅಂತಲೇ ಹೇಳೋದು. ಆ ಇದರಿಂದ ನಾವು ಸೌಮ್ಯರೆಡ್ಡಿ ಬಿಟ್ಟು ಯಾರಿಗೂ ನಾವು ಇದು ಮಾಡೋದಿಲ್ಲ. ಇಲ್ಲೆಲ್ಲರೂ ಸ್ವಲ್ಪ ಜನ ಟರ್ನ್ ಆಗ್ತಾ ಇದ್ದಾರೆ. ಈ ಎಲ್ಲ ನಡವಳಿಕೆ ಏನು ಅಂತೆಲ್ಲ ತಿಳ್ಕೊಳ್ತಾ ಇದ್ದಾರೆ ಜನ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಗೊತ್ತಾಗುತ್ತೆ. ಇನ್ನೊಂದು 10 ಡೇಸ್ ಎಲ್ಲ ಟರ್ನ್ ಆಗ್ತಾರೆ. ಸರ್ ನಿಮ್ಮ ಹೆಸರು ಯಾವ ಆಧಾರದ ಮೇಲೆ ಈ ಸಲ ವೋಟಿಂಗ್ ನಿಮ್ಮದು? ಮೇಡಮ್, ನನ್ನ ಹೆಸರು ಗೋವಿಂದರಾಜ್ ಅಂತ. ಇವಾಗ ಏನಾಗಿದೆ, ನಮ್ಮ ಜನಗಳಿಗೆಲ್ಲ ಚೇಂಜಸ್ಸು, ಬೈಲಾಗಳು, ರೂಲ್ಸು ಎಲ್ಲ ಚೇಂಜ್ ಮಾಡ್ತಾನೇ ಇದ್ದಾರೆ. ಪಾಪ ಒಂದು ಸ್ವಲ್ಪನೂ ಬಿಡಲ್ಲ ಜನ ಬದುಕೋದಕ್ಕೆ, ಅಷ್ಟು ರೂಲ್ಸ್ ಚೇಂಜ್ ಮಾಡ್ತೀರಾ. ನಿಮ್ಮ ಎಲೆಕ್ಷನ್ 1947 ಬಂದಿರೋ ರೂಲ್ ಪ್ರಕಾರ ಯಾಕೆ ಇಟ್ಕೊಂಡಿದ್ದೀರಾ? ಯಾಕೆ ನಿಮ್ಮಲ್ಲಿ ಏನು ದೋಷಗಳೇ ಇಲ್ವಾ? ಯಾಕೆ ಚೇಂಜ್ ಮಾಡ್ತಾಯಿಲ್ಲ? ಇನ್ನು ಎಲೆಕ್ಷನ್ ನೀವು ಮಾಡ್ತಾ ಇರೋದು ಎಲೆಕ್ಷನ್ನೇ ಸರಿ ಇಲ್ಲ. ಒಂದು ಪಾರ್ಟಿಯಲ್ಲಿ ಒಂದು ಪಾರ್ಟಿ ಒಂದು ಕ್ಯಾಂಡಿಡೇಟ್ ನಿಲ್ತಾ ಇಲ್ಲ. ಅವನಿಗೆ ಸೀಟ್ ಕೊಡಬೇಕು, ಅವನ ಮಗನಿಗೆ ಸೀಟ್ ಕೊಡಬೇಕು, ಅವನ ಮೊಮ್ಮಗನಿಗೆ ಸೀಟ್ ಕೊಡಬೇಕು. ಕೊಟ್ಟರೆ ಮಾತ್ರ ಆ ಪಕ್ಷ, ಇಲ್ಲ ಅಂದರೆ ಬೇರೆ ಪಕ್ಷ. ಇದಂತ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಅದು ಮ್ಯಾಟ್ರ್ ಆಗುತ್ತೆ. ಯಾಕಂದ್ರೆ ಇಬ್ರು ನೋಡಿದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ಇದ್ದೇ ಇದೆ, ಹಿಸ್ಟ್ರಿ ಇದೆ. ಅದು ಮ್ಯಾಟ್ರ್ ಆಗುತ್ತಾ ಇಲ್ಲಿ? ಅಲ್ಲ, ಡೆಮೋಕ್ರಸಿ ಅಂದರೆ ಏನು ಅಂತ ಅರ್ಥ ಆಗಲಿಲ್ಲ. ಇಲ್ಲಿ ಡೆಮೋಕ್ರಸಿ ಹೋಗಿ ಫ್ಯಾಮಿಲಿ ಕ್ರೇಸಿ ಬಂದುಬಿಟ್ಟಿದೆ. ಬರೀ ಅವ್ರ ಫ್ಯಾಮಿಲಿಯವರೇ ನಮ್ಮನ್ನು ಆಳಬೇಕು, ಬೇರೆಯವ್ರು ಯಾರು ಬರೋಂಗಿಲ್ಲ, ಯಾರು ಆಳೋಂಗಿಲ್ಲ. ಇದಂಥ ಡೆಮೋಕ್ರಸಿ ಅಂತ ನಮಗಿನ್ನೂ ಯಾವ ಡಿಕ್ಷನರಿಯಲ್ಲೂ ಸಿಗ್ತಾ ಇಲ್ಲ. ಡೆಮೋಕ್ರಸಿಗೆ ಅರ್ಥನೇ ಸಿಗ್ತಾ ಇಲ್ಲ ನಮಗೆ. ಇದೀಗ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಪ್ರಭಾವಿ ಸಚಿವರು, ಹಾಗೆಯೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಜಯನಗರದಿಂದ ಇನ್ನೇನು ಸೌಮ್ಯ ರೆಡ್ಡಿ ಅವರು ಗೆದ್ದೇ ಬಿಟ್ರು ಅಂತ ಸಂಭ್ರಮಾಚರಣೆ ನಡೀತಾ ಇದ್ದಾಗ ಒಂದು ಶಾಕಿಂಗ್ ನ್ಯೂಸ್, ಕೇವಲ 16 ಓಟಿಂದ ಸೋಲ್ತಾರೆ, ತನಗೆ ಅನ್ಯಾಯ ಆಗಿದೆ ಅಂತ ಕಣ್ಣೀರು ಹಾಕೊಂಡ್ ಬರ್ತಾರೆ ಅವರು. ಅದು ಸಿಂಪತಿಯಾಗಿ ಈ ಸಲ ವರ್ಕೌಟ್ ಆಗುತ್ತಾ ಲೋಕಸಭೆ ಚುನಾವಣೆಯಲ್ಲಿ? ಸೋಲಿಲ್ಲ, ಇನ್ವ್ಯಾಲಿಡ್ ಓಟ್ನ ವ್ಯಾಲಿಡ್ ಮಾಡಿದ್ರಿಂದ ಸೋಲಾಯ್ತು ಅಷ್ಟೆ. ಆದರೆ ಈಗ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನೋಡೋಣ, ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಆಗಲಿ. ಮತ್ತು ಈಗ ಇನ್ನೇನೊಂದು ತಿಂಗಳಿದೆ ಲೋಕಸಭಾ ಚುನಾವಣೆ. ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಅಭ್ಯರ್ಥಿ. ಇಲ್ಲಿ ಭಾಳ ವರ್ಷಗಳಿಂದ ಕೂಡ ಕಾಂಗ್ರೆಸ್ ಗೆದ್ದಿಲ್ಲ. ಇಲ್ಲಿ ಸತತವಾಗಿ BJP ಅಭ್ಯರ್ಥಿಗಳೇ ಗೆದ್ದು ಬರ್ತಾಯಿದ್ದಾರೆ. ಈ ಬಾರಿ ಒಂದು ಬದಲಾವಣೆ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಅಂತ ನನಗಂತೂ ಅನಿಸುತ್ತೆ. ಕಾರಣಗಳು ಹಲವಾರಿದೆ. ಒಂದು, ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸರ್ಕಾರದ ಗ್ಯಾರಂಟಿಗಳು. ನಾವು ಚುನಾವಣೆ ಸಂದರ್ಭದಲ್ಲಿ ಏನೇ ಆಶ್ವಾಸನೆ ಕೊಟ್ಟಿದ್ವು ಅದನ್ನು 100% ಭಾಗ ಈಡೇರಿಸಿರ್ತಕ್ಕಂಥದ್ದು. ಹಿಂದೆ ಚುನಾವಣೆ ಸಮಯದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ, ಆದರೆ ಈಗ ನಾವು ಕೊಟ್ಟಿರೋದ್ರಿಂದ ಜನಕ್ಕೂ ಕೂಡ ಮತ್ತು ಎಲ್ರಿಗೂ ಕೂಡ ಬೆನಿಫಿಟ್ಟು ಆಗಿದೆ. ಜಯನಗರದಿಂದ ಆಚೆಗೆ ಸೌಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ ಅವರ ತೇಜಸ್ಸನ್ನು ಓವರ್ಟೇಕ್ ಮಾಡ್ತಾರಾ? ತೇಜಸ್ವಿ ಸೂರ್ಯ ಅನ್ನೋದಕ್ಕಿಂತಲೂ BJP ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ದಕ್ಷಿಣದಿಂದ ಲೋಕಸಭೆಯಲ್ಲಿ ಇರ್ತಾರೆ ಅಂತ ನಾನು ಹೇಳ್ತೀನಿ. ಸೌಮ್ಯ ರೆಡ್ಡಿ ಅವರು ಒಂದು ವೇಳೆ ಗೆದ್ದರೆ ಈ ಲೋಕಸಭೆ ಚುನಾವಣೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಆಡಳಿತ ಮಾಡಿಬಿಡ್ತಾರೆ ಶ್ಯಾಡೋ ರೀತಿಯಲ್ಲಿ. ಈಗ ನಾವು ಜಯನಗರದಲ್ಲಿ 5 ವರ್ಷ ML ಆಗಿದ್ಲು. ನಾನು ಇಂಟರ್ಫಿಯರೇ ಆಗಲಿಲ್ಲ. ಜಯನಗರದಲ್ಲಿ ಶಾಸಕಿ ಆಗಿದ್ದಾಗ ನಾವು ಇಂಟರ್ಫಿಯರೇ ಆಗ್ತಿಲ್ಲ. ಯಾಕಂದರೆ
ಆಡಳಿತ ಗೊತ್ತಿದೆ ಸೌಮ್ಯಗೆ, ಜನರ ಜೊತೆ ಬೆರೆಯೋದು ಗೊತ್ತಿದೆ, ಕೆಲಸ ಮಾಡೋದು ಗೊತ್ತಿದೆ. ಅದರಿಂದ ನಮ್ಮ ಸಹಾಯ ಏನೂ ಬೇಕಾಗೇ ಇಲ್ಲ.